ಮತ್ತೆ ಮಿನಿಸ್ಟರ್ ಆಗ್ತಾರಾ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರು? ತುಮಕೂರಿನಲ್ಲಿ ಆ ಮಾತು ಹೇಳಿದ್ಯಾಕೆ ಮಾಜಿ ಮಿನಿಸ್ಟರ್ ಹಾಗಾದ್ರೆ? ಸಂಪುಟದಿಂದ ವಜಾಗೊಂಡಿರುವಂತ ಕೆ.ಎನ್. ರಾಜಣ್ಣ ಮತ್ತೆ ಸಂಪುಟಕ್ಕೆ ಸೇರಿಕೊಳ್ತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮತ್ತೆ ಮಿನಿಸ್ಟರ್ ಆಗ್ತಾರಾ ಹಾಗಾದ್ರೆ ಮಾಜಿ ಸಚಿವ ಕೆ.ಎನ್. ರಾಜಣ್ಣ? ತುಮಕೂರಿನಲ್ಲಿ ಆ ಮಾತು ಹೇಳಿದ್ಯಾಕೆ ಮಾಜಿ ಮಿನಿಸ್ಟರ್? ಟೈಮ್ ಬಂದಾಗ ಸಚಿವ ಸ್ಥಾನವನ್ನ ತೆಗೆದುಕೊಳ್ತೀನಿ, ಇದೇ ಅವಧಿಯಲ್ಲಿ ಮತ್ತೆ ಮಿನಿಸ್ಟರ್ ಆಗ್ತೀನಿ ಅಂತ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿಕ್ಕವನಿಂದ ಅಂದುಕೊಂಡಿದ್ದನ್ನ ಸಾಧಿಸಿಕೊಂಡು ಬಂದಿದ್ದಾನೆ. ದೆಹಲಿಯಲ್ಲಿ ಮೂವರು ವ್ಯವಸ್ಥಿತವಾಗಿ ಪಿತೂರಿ ಮಾಡಿದ್ದಾರೆ. ತುಮಕೂರಿನಲ್ಲಿ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಕೆ.ಎನ್. ರಾಜಣ್ಣ. ಸಮಯ ಬಂದಾಗ ತಗತಿ ನಡೀಲಿ, ಅದಕ್ಕೆ ಯಾಕೆ ಯಾಕೆ ಏನೋ ಅನುಮಾನ ಇದೆಯಾ? ನಾನು ನೋಡಿ, ಇದುವರೆಗೆ ನನ್ನ ಜೀವನದಲ್ಲಿ ಸಣ್ಣ ಹುಡುಗನಿಂದ ಚಿಕ್ಕ ಹುಡುಗನಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗನಿಂದನೂ ಕೂಡ ನಾನು ಏನೇನು ಆಗಬೇಕು, ಏನು ಗಳಿಸ್ಬೇಕು ರಾಜಕೀಯವಾಗಿ, ಮತ್ತು ಯಾವ ಥರ ಇರಬೇಕು ನಾನು ಅಂತ ಅನ್ಕೊಂಡ್ಬಂದಿದ್ದೀನಿ. ನಮ್ಮ ಸ್ನೇಹಿತರು ಹೆಂಗಿರಬೇಕು ಅಂತ ಅನ್ಕೊತಿದ್ದೀನಿ. ಅವೆಲ್ಲನೂ ಸಾಧಿಸಿದ್ದೀನಿ ಇದುವರೆಗೆ. ಇದು ಹೇಳ್ತಾ ಇದೆಯಲ್ಲ, ಇದನ್ನು ಸಾಧಿಸ್ತೀನಿ, ಏನು ತೊಂದರೆ ಏನಿಲ್ಲ. ಇದೇ ಕನ್ವಿನ್ಸ್ ಆಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸಚಿವ ಸ್ಥಾನ ಸಮಯ ಬಂದಾಗ ತಗತೀನಿ ನಡೀಲಿ, ಅದಕ್ಕೆ ಯಾಕೆ ಯಾಕೆ ಏನೋ ಅನುಮಾನ ಇದೆಯಾ? ನಾನು ನೋಡಿ, ಇದುವರೆಗೆ ನನ್ನ ಜೀವನದಲ್ಲಿ ಸಣ್ಣ ಹುಡುಗನಿಂದ ಚಿಕ್ಕ ಹುಡುಗನಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗನಿಂದನೂ ಕೂಡ ನಾನು ಏನೇನು ಆಗಬೇಕು, ಏನು ಗಳಿಸ್ಬೇಕು ರಾಜಕೀಯವಾಗಿ, ಮತ್ತು ಯಾವ ಥರ ಇರಬೇಕು ನಾನು ಅಂತ ಅನ್ಕೊಂಡ್ಬಂದಿದ್ದೀನಿ. ನಮ್ಮ ಸ್ನೇಹಿತರು ಹೆಂಗಿರಬೇಕು ಅಂತ ಅನ್ಕೊತಿದ್ದೀನಿ. ಅವೆಲ್ಲನೂ ಸಾಧಿಸಿದ್ದೀನಿ ಇದುವರೆಗೆ. ಇದು ಹೇಳ್ತಾ ಇದೆಯಲ್ಲ, ಇದನ್ನು ಸಾಧಿಸ್ತೀನಿ, ಏನು ತೊಂದರೆ ಏನಿಲ್ಲ. ಇದೇ ಕನ್ವಿನ್ಸ್ ಆಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸಚಿವ ಸ್ಥಾನ ಸಮಯ ಬಂದಾಗ ತಗತೀನಿ ನಡೀಲಿ, ಅದಕ್ಕೆ ಯಾಕೆ ಯಾಕೆ ಏನೋ ಅನುಮಾನ ಇದೆಯಾ? ನಾನು ನೋಡಿ, ಇದುವರೆಗೆ ನನ್ನ ಜೀವನದಲ್ಲಿ ಸಣ್ಣ ಹುಡುಗನಿಂದ ಚಿಕ್ಕ ಹುಡುಗನಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗನಿಂದನೂ ಕೂಡ ನಾನು ಏನೇನು ಆಗಬೇಕು, ಏನು ಗಳಿಸ್ಬೇಕು ರಾಜಕೀಯವಾಗಿ, ಮತ್ತು ಯಾವ ಥರ ಇರಬೇಕು ನಾನು ಅಂತ ಅನ್ಕೊಂಡ್ಬಂದಿದ್ದೀನಿ. ನಮ್ಮ ಸ್ನೇಹಿತರು ಹೆಂಗಿರಬೇಕು ಅಂತ ಅನ್ಕೊತಿದ್ದೀನಿ. ಅವೆಲ್ಲನೂ ಸಾಧಿಸಿದ್ದೀನಿ ಇದುವರೆಗೆ. ಇದು ಹೇಳ್ತಾ ಇದೆಯಲ್ಲ, ಇದನ್ನು ಸಾಧಿಸ್ತೀನಿ, ಏನು ತೊಂದರೆ ಏನಿಲ್ಲ. ಇದೇ ಕನ್ವಿನ್ಸ್ ಆಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸಚಿವ ಸ್ಥಾನ ಸಮಯ ಬಂದಾಗ ತಗತೀನಿ ನಡೀಲಿ, ಅದಕ್ಕೆ ಯಾಕೆ